ವಾರ್ತೆಗಳ ವಿವರ 2026ರ ಎಸ್ಎಲ್ಸಿ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸೋದಕ್ಕೆ ಜಿಲ್ಲಾದ್ಯಂತ ಅಗತ್ಯ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿರ್ತಕ್ಕಂಥ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿದೆ. ಹಾಸನ ಜಿಲ್ಲೆಯಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು, 615 ರೀ ಎಕ್ಸಾಮ್ ತಗೊಳ್ತಿರ್ತಕ್ಕಂಥವ್ರು ಅಂಡ್ 74 ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 20,750 ಮಂದಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶಗಳನ್ನ ನಿಷೇಧಿತ ಪ್ರದೇಶವಾಗಿ ಘೋಷಿಸಲಾಗಿದೆ. ಇನ್ನು ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲನ್ನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ವೆಬ್ ಕಾಸ್ಟಿಂಗ್ ಮೂಲಕ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಪರೀಕ್ಷಾ ಕೊಠಡಿಯ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಯುತ್ತೆ ಅಂತ ಹೇಳಿದ್ರು. ರಾಜ್ಯಕ್ಕೆ ಪ್ರಥಮ ಬರೋದು ಅಲ್ಲ ನಮ್ಮ ಗುರಿ. ನಮ್ಮ ಡಿಡಿಪಿ ಅವರು ಹೇಳಿದ್ರು, ನಮ್ಮ ಗುರಿ ಯಾವುದೇ ಎನ್ಸಿ ಮಕ್ಕಳು ಉಳಿಬಾರದು, ಅವರೆಲ್ಲರನ್ನು ಕ್ಲಿಯರ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಕೆಲಸ ಮಾಡಬೇಕು. ನಾವು ಈ ಪ್ರಿಪರೇಟರಿ 1 ಮತ್ತು 2 ರಿಸಲ್ಟ್ ಅನ್ನ ಅನಲೈಸ್ ಮಾಡಿದ್ವಿ, ಫಲಿತಾಂಶವನ್ನ ಅನಲೈಸ್ ಮಾಡಿದ್ವಿ. ಆಗ ನಮಗೆ ಕಂಡು ಬಂದಿದ್ದು, ಕೆಲವು ಮಕ್ಕಳು ಬರೀ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಉಳಿದಿದ್ದಾರೆ. ಅವರು ಒಂದು ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡಕ್ಕೆ ಆಗಿಲ್ಲ, ಇನ್ನೆಲ್ಲ ಪಾಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಒಂದು ಸಬ್ಜೆಕ್ಟ್, ಯಾವ್ದಾದ್ರು ಒಂದು ಸಬ್ಜೆಕ್ಟ್, ಇಲ್ಲ ಇಂಗ್ಲಿಷ್ ಇರ್ಬೋದು, ಇಲ್ಲ ಸೈನ್ಸ್ ಇರ್ಬೋದು, ಗಣಿತ ಇರ್ಬೋದು, ಬಟ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್. ಅದರಿಂದಾಗಿ ಏನಾಗಿದೆ, ಅವರು ಬೇರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಚೆನ್ನಾಗಿ ಓದಿದ್ದಾರೆ, ಒಂದು ಸಬ್ಜೆಕ್ಟ್ ಅಲ್ಲಿ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಟೀಚರ್ಸ್ಗೆ ನಾನು ಕೋರ್ಕೊಳ್ಳೋದು ಇಷ್ಟೇ, ಆ ಮಗು ಯಾವ ಒಂದು ಸಬ್ಜೆಕ್ಟ್ ಅನ್ನ ಅಥವಾ 2 ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡಕ್ಕೆ ಕಷ್ಟ ಬೀಳ್ತಾ ಇದೆ, ಆ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಿ. ಪುಟಾಣಿ ಮಕ್ಕಳ, ನಿಮಗೂ ಹೇಳೋದು ಅಷ್ಟೇ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ದೀರಾ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವ್ದ್ರಲ್ಲಿ ನನಗೆ ಕಷ್ಟ ಅನಿಸುತ್ತೆ, ಯಾವುದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಯಾವುದಕ್ಕೆ ನಾನು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗಿದೆ, ರಿವಿಷನ್ ಮಾಡಬೇಕಾಗಿದೆ, ಅದಕ್ಕೆ ಈಗಲೂ ಸಮಯ ಇದೆ. 25 ದಿನ ಸಣ್ಣ ಸಮಯ ಅಲ್ಲ, ಇಟ್ಸ್ ನಾಟ್ ಎ ಸ್ಮಾಲ್ ಟೈಮ್. ತುಂಬಾ 25 ದಿನ ಅಂದ್ರೆ 1 ತಿಂಗಳು, ಸುಮಾರು 1 ತಿಂಗಳು 25 ದಿನ ಅಂದ್ರೆ